ನಮಸ್ಕಾರ. ನಾವು ರಂಗನಾಥ ಹ್ಯಾಂಡಿಕ್ರಾಫ್ಟ್ ವರ್ಕ್ಸ್ ವತಿಯಿಂದ ರಾಜ್ಕುಮಾರ್ ಸಮಾಧಿ ಹತ್ರ ಇಲ್ಲಿ ಈ ರೋಡಲ್ಲಿ ಬರುವಂಥ ಒಬ್ಬರು ಮನೆಯಲ್ಲಿ ವೆಂಕಟೇಶ್ವರನ ಒಂದು ಗುಡಿ, ಬಾಲಾಜಿಯ ಒಂದು ಗುಡಿ, ಮನೆಯಲ್ಲೇ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಶಂಕು ಚಕ್ರ ನಾಮ ಜೊತೆಗೆ ಆಂಜನೇಯ ಸ್ವಾಮಿಗಳು ಮಂಡಿ ಊಡ್ತಾ ಕೈ ಮುಗಿದ ದೇವರಿಗೆ ಕುಂತಿರುವಂಥದ್ದು, ಮತ್ತೆ ಅಷ್ಟಲಕ್ಷ್ಮಿಯರು ಕೂಡಿ, ಮತ್ತೆ ಆ ಸೈಡ್ ಮತ್ತೆ ಈ ಸೈಡ್ ನೀವು ನೋಡಿದ್ರೆ ಅಂಶ ಮತ್ತೆ ಅಂಶದಿಂದ ಮೂಡಿ ಬಂದಿರೋ ಬಳ್ಳಿ ಮತ್ತೆ ಮಡಕೆ ಎಲ್ಲ ಒಂದು ಪಾಟಿಂದ ಮೂಡಿ ಬಂದಿರೋಂಥ ಬಳ್ಳಿಯ ಡ್ರಾಯಿಂಗ್ಗಳು ಹಾಕಿ ಪಂಚಲೋಹದಲ್ಲಿ ಕೆಲಸ ಮಾಡಿ ಅದಕ್ಕೆ ಒಂದು ಪೌಡ್ರ್ ಕೋಟಿಂಗ್ ಮಾಡಿದೀವಿ. 5 ವರ್ಷ ಇದು ಗ್ಯಾರಂಟಿ ಕೊಟ್ಟಿದ್ದೀವಿ. ಈ ಪೂರ್ತಿ ಕೆಲಸ ನೀವು ನೋಡ್ಬೋದು. ಮತ್ತೆ ಇದನ್ನ ಮಾಡ್ಸಕ್ಕೆ ಮನೆಗಳಲ್ಲಿ ಯಾರು ಇದನ್ನ ಮಾಡಿಸಿಲ್ಲ. ಮೂಲವಾಗಿ ನಾವು ತುಂಬಾ ಆಗಲೇ ನಮ್ಮ ತಂದೆಯವ್ರ ಕಾಲದಿಂದ ನಾವು ಮಾಡ್ತಾ ಇರೋ, ತಂದೆಯವ್ರ 40 ವರ್ಷದಿಂದ ಮಾಡ್ತಾ ಇದ್ದಾರೆ. ಯಾರು ಮನೆಗಳಲ್ಲಿ ಈ ತರ ಮಾಡಿಸಿಲ್ಲ. ಆಲ್ಮೋಸ್ಟ್ ಈ ತರ ಎಲ್ಲ ಡೋರ್ ವರ್ಕ್ ಮಾಡಿಸಿರೋದು ದೇವಸ್ಥಾನಗಳಲ್ಲಿ. ಮನೆಯಲ್ಲಿ ಅವ್ರು ಮಾಡಿಸುವಂತ ಒಂದು ಉದ್ದೇಶ ಮತ್ತೆ ಅವರ ಇಚ್ಛೆ ಏನಿತ್ತು, ಆ ದೇವರ ಪ್ರೇರಣೆ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಅವ್ರನ್ನೇ ಕೇಳೋಣ. ಮತ್ತೆ ನಾವು ಮಾಡ್ಕೊಟ್ಟಿರೋ ಕೆಲಸ ಮತ್ತೆ ನಮ್ಮನ್ನ ಈಗ ಅವ್ರು ಭೇಟಿ ಆದ್ರು, ಅವ್ರಿಗೆ ನಮ್ಮ ಪೂರ್ತಿ ಕೆಲಸದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಸಿಕ್ಕಿದೆ ಅಂತ ಅವ್ರನ್ನೇ ಕೇಳೋಣ, ಮಾಲೀಕರನ್ನ ಕೇಳೋಣ. ಈ ಮಾಡಿಸಿರೋವಂಥವ್ರನ್ನ ಬನ್ನಿ, ವೆಂಕಟೇಶ್ ಅಂತ ಅವ್ರ ಹೆಸರು, ಅವ್ರನ್ನೇ ಒಂದ್ಸತಿ ಮಾತಾಡಿಸಿ ಕೇಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ಬನ್ನಿ ಸರ್. 2 ಮಾತು ನೀವು ಆಡಿ ನಿಮ್ಮ ಈ ಇದಕ್ಕೆ ಮನೆಯಲ್ಲಿ ಈ ಥರ ಮಾಡಿಸ್ಬೇಕು ಅಂತ ನಿಮ್ಗೆ ಏಕೆ ಅನ್ನಿಸ್ತು, ಅದ್ರ ಉದ್ದೇಶ ಏನು ಅಂತ ಹೇಳಿ ಸರ್. ನಮ್ಮ ತಂದೆ ತಾಯಿ ಮತ್ತು ಕುಟುಂಬವಾಗಿ ಸುಮಾರು 40-45 ವರ್ಷಗಳಿಂದ ಬಾಲಾಜಿ ತಿರುಪತಿ ಯಾತ್ರೆ ಮಾಡ್ತೀವಿ. ಆ ದೇವ್ರನ್ನ ಮತ್ತು ಅಲ್ಲಿನ ಒಳಗಡೆ ನಾವು ಹೋಗುವಾಗ ಗರುಡಗಂಬದಿಂದ ಹಿಡಿದು ಎಂಟ್ರೆನ್ಸಿಂದ ಹಿಡಿದು ಹೋಗುವಾಗ ಅಲ್ಲಿನ ರೂಪುರೇಖೆಗಳನ್ನೆಲ್ಲ ನೋಡಿ ನಾನು ಒಂದು ಮನೆ ಕಟ್ಟಿದ್ರೆ ಇದೇ ಥರ ನನ್ನ ಮನೆ ಇರಬೇಕು, ಚಿಕ್ಕದಾಗಿ ಒಂದು ಬಾಲಾಜಿ ಸ್ಥಾಪಿಸ್ಬೇಕು. ಅಲ್ಲಿನ ಧ್ವಜಸ್ತಂಭದ ಮೇಲ್ಗಡೆ ಸುತ್ತ ಒಂದು ಕೋಟೆಡ್ ಲೇಪನ ಹಾಕಿದ್ದಾರೆ. ಅದನ್ನು ನಮ್ಮನೆಯಲ್ಲೂ ಮಾಡಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಸುಮಾರು ತಂಜಾವೂರಲ್ಲಿ ನಮ್ಮ ಭಾಷೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಸುಮಾರು ಜನನ ಭೇಟಿ ಮಾಡಿದೆ ನಾನು. ಕಡೆಗೆ ಒಬ್ಬರು ಯಲಹಂಕದಲ್ಲಿ ಕಾರ್ತಿಕ್ ಅಂತ ಸಿಕ್ಕಿದ್ರು, ಅವ್ರ ಫಾದರ್ ಸುಬ್ರಹ್ಮಣ್ಯಂ. ಅವ್ರನ್ನ ಇಟ್ಕೊಂಡು ನಾನೊಂದು ನಮ್ಮ ತಂಗಿ ಒಬ್ಬಳು ಗೋಪುರ ಒಂದು ಫೋಟೋ ಕೊಟ್ಟಿದ್ದಾರೆ. ಅದೇ ಆ ಗೋಪುರ ಫೋಟೋ ನೋಡಿ ನಮ್ಮ ತಂಗಿಯಿಂದ ಪ್ರೇಮ್ ಕುಮಾರ್ ಇದ್ದ ಹೆಸರು ಕಾಲೇಜ್ ಮುಟ್ಟಾಡಿದ್ದಾರೆ. ನಾವು ಅವ್ರ ಚೈಲ್ಡ್ಹುಡ್ ಫ್ರೆಂಡ್. ಅವಳು ಕೊಟ್ಟಂಥ ಒಂದು ಬಾಲಾಜಿ ಗೋಪುರ ನನಗೆ ಗೋಪುರ ಮಾಡೋಂಥ ಪ್ರೇರೇಪಣೆ ಸಿಕ್ತು. ಆಮೇಲೆ ಗೋಪುರ ಮಾಡಾದ್ಮೇಲೆ ತಂಜಾವೂರು ಆರ್ಟ್ಸ್ ಅವರು ಒಬ್ಬರು ಬಾಲಾಜಿ ಸಿಂಗ್ ಅಂತಿದ್ದಾರೆ. ಅವ್ರನ್ನ ಹೇಳ್ಬಿಟ್ಟು ನೋಡಿ ಸರ್ ನಾನು ಮಾಡ್ತಾ ಇದ್ದೀನಿ, ನನ್ನ ರೂಮ್ ಐಟ್ಗೆ ಒಂದು ಗೋಪುರ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಬಾಲಾಜಿ ಫೋಟೋನ ಇದನ್ನು ಮಾಡೋಕ್ಕೆ ಸುಮಾರು 3 to 6 months ತಗೊಂಡಿದ್ದಾರೆ. 3 to 6 months ಇದನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಬಾಲಾಜಿಯನ್ನು ನೋಡಿರ್ಬೋದು. ತಾಮ್ರದ ಲೋಹದ ದೀಪಗಳು ಇದನ್ನೆಲ್ಲ ನಾನು ಅಲ್ಲಿ ನೋಡಿಕೊಂಡು ನಮ್ಮ ಮನೆಯಲ್ಲೂ ಇದೇ ಥರ ಇರಬೇಕು ಅನ್ನೋ ಒಂದು ಆಸೆಯಿಂದ ನೋಡಿದಾಗ ಹೀಗೆ ಆಕಸ್ಮಿಕವಾಗಿ ಶ್ರೀಯುತ ಶ್ರೀನಿವಾಸ ಅವ್ರನ್ನ ಕಾಮಾಕ್ಷಪಾಳ್ಯದಲ್ಲಿ ಭೇಟಿ ಮಾಡಿ ಈ ಥರ ಮನೆಯಲ್ಲಿ ನಾನು ಈ ಥರ ಮಾಡಬೇಕು ಅಂದಾಗ ಅವರು ನನ್ನನ್ನು ನೋಡಿ ಒಂದು ಸ್ವಲ್ಪ ನಗೋ ಥರ ಮಾತಾಡ್ತಾರೆ. ಮನೆಯಲ್ಲಿ ಯಾರನ್ನೂ ನಾನು ಮಾತಾಡ್ಸಿಲ್ಲ, ನಿಮಗೆ ಈ ಒಂದು ಉತ್ಸಾಹ ಯಾಕೆ ಬಂತು ಅಂತ ಹೇಳ್ಬಿಟ್ಟು ತುಂಬ ಖರ್ಚಾಗುತ್ತೆ ಅದು. ಶ್ರೀನಿವಾಸ ಅವರೇ ನನಗೊಂದು ಶ್ರೀನಿವಾಸ ಅಂದರೆ ಇದನ್ನು ಮಾಡಿಕೊಟ್ಟಂತ ನಿಮ್ಮ ತಂದೆಯವರು ಅವರು ನನ್ನ ರಿಕ್ವೆಸ್ಟ್ ಮಾಡಿದಾಗ ಸರ್ ಇದನ್ನು ನಿಮ್ಮ ಮೇಲಿರೋ ಒಂದು ಗೌರವಕ್ಕೆ ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತೀನಿ, ನಿಮ್ಮ ಉತ್ಸಾಹ ನನಗೆ ತುಂಬ ಇಷ್ಟ ಆಗಿದೆ ಅಂದ್ಬಿಟ್ಟು ನಾನು ಹಣ ಎಷ್ಟು ಕೊಟ್ಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿಲ್ಲ, ನನಗೆ ತುಂಬ ಇಂಪ್ರೆಸ್ ಆಗೋ ಥರ ನನ್ನ ಮನಸ್ಸಿಗೆ ಸಂತೋಷ ಆಗೋ ಥರ ಬಾಲಾಜಿ ಗೋಪುರನ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗಾಡ್ ಬ್ಲೆಸ್ ಯು. ನಿಮ್ಮಿಂದ ತುಂಬ ಉಪಕಾರ. ಥ್ಯಾಂಕ್ ಯು. ಅವ್ರ ಬಾಯಲ್ಲಿ ನೀವು ಕೇಳಿದ್ರ ಅವರ ಉದ್ದೇಶ ಏನಿತ್ತು, ಒಂದು ಚಿಕ್ಕ ಮರುಸೃಷ್ಟಿ ಮಾಡುವ ತಿರುಪತಿನ, ಬಾಲಾಜಿ ಅಲ್ಲಿ ದರ್ಶನ ಮಾಡ್ತಾರಲ್ಲ ಆ ತಿರುಪತಿನ ಅವ್ರ ಮನೆಯಲ್ಲಿ ಒಂದು ಆ ಭಕ್ತಿಯಿಂದ ಅಲ್ಲಿ ಯಾವಾಗ ನಾವು ತಿರುಪತಿಗೆ ಹೋಗಿ ದೇವ್ರನ್ನ ದರ್ಶನ ಮಾಡೋಕ್ಕಾಗಲ್ಲ, ಮನೇಲಿ ಒಂದು ಸೃಷ್ಟಿ ಆಗಿದ್ರೆ ಆ ವೈಬ್ಸ್, ಆ ಪಾಸಿಟಿವ್ ವೈಬ್ಸ್ ಮನೇಲಿ ಸಿಗುತ್ತೆ ಅನ್ನೋ ಒಂದು ಕಾರಣ ಆ ದೇವರ ಪ್ರೇರಣೆ, ಆ ಒಂದು ಶಕ್ತಿ ಕೊಟ್ಟಿರೋ ದೇವರು. ಅದರಿಂದ ಅವರು ಅದನ್ನ ಪೂರೈಸಿದ್ದಾರೆ. ಚಿಕ್ಕ ಪೂರೈಸ್ಕೊಂಡಿದ್ದಾರೆ ಈಗ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. लक्ष्मीवल्लभसङ्कल्पवल्लभाय महात्मने
श्रीमद्विखनसे तुभ्यं मुनिवर्याय मङ्गलम्। लक्ष्म्या मातृमते तस्याः पत्या पितृमते अनघैः भृग्वाद्यैः पुत्रिणेऽस्माकं सूत्रकाराय मङ्गलम्। स्वसूत्रविहितोत्कृष्टविष्णुबल्याख्यकर्मणा गर्भवैष्णवता सिद्धिस्थापकायास्तु मङ्गलम्। भक्त्या भगवतः पूजां मुक्त्युपायं श्रुतिरितं स्वयं दर्शयते अस्माकं सूत्रकाराय मङ्गलम्। श्रीवेङ्कटेशकरुणाप्रवेशाग्रभुवे सदा करुणानिधये अस्माकं गुरवे तेस्तु मङ्गलम्। विष्णोः परत्वकथनपूर्वमर्चान् विधायिने श्रीमद्विखनसे नित्यं गुरवे तेस्तु मङ्गलम्। नारायणपरं सूत्रं श्रुतिवाक्यैकसंश्रयम्